ನೀವು ನೋಡ್ಬೋದು 10 ಜನ ಡಿಗ್ರಿ ಮಾಡಿದ್ರೆ 8 ಜನಕ್ಕೆ ನೆಟ್ವರ್ಕ್ ಜಾಬೇ ಸಿಗಲ್ಲ, ಎಲ್ಲ ಜಾಬ್ಲೆಸ್ ಆಗ್ತಾ ಇದ್ದಾರೆ. ಇಲ್ಲಿ 15 ವರ್ಷ ಏನು ಕೂದದ್ ನಾವು ಏನೋ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಅಂತ ಓದ್ತೀವಿ, ಆದ್ರೆ ಯಾರಿಗೂ ಕೂಡ ಸರಿಯಾಗಿರೋಂಥ ಒಂದು ಜಾಬೇ ಸಿಗ್ತಾಯಿಲ್ಲ. 15 ವರ್ಷ ನಾವು ಟೈಮ್ ಸ್ಪೆಂಡ್ ಮಾಡಿರೋದು ಒಂದು ಡಿಗ್ರಿ ಪಡ್ಕೊಳ್ಳೋಕ್ಕೆ ಕಂಪ್ಲೀಟ್ಲಿ ವೇಸ್ಟ್ ಅಂತ ಹೇಳ್ಬೋದು. ಈ ರೀತಿ ಆಯಿತು ಅಂದರೆ ಆ್ಯಕ್ಚುಲಿ ಇದಕ್ಕೆ ರೀಸನ್ ಏನು, ಜನರಿಗೆ ಏನಕ್ಕೆ ಕೆಲಸ ಸಿಗ್ತಲ್ಲ, ಈ ಒಂದು ಟಫ್ ಸಿಚುವೇಶನಲ್ಲಿ ನೀವು ಯಾವ ರೀತಿ ಕೆಲಸ ಪಡ್ಕೋಬೋದು, ಹೊಸದಾಗಿ ಒಂದು ಜಾಬ್ ಮಾರ್ಕೆಟ್ಗಳು ಯಾವ್ದಾವ್ದು ಓಪನ್ ಆಗಿದೆ, ಮತ್ತು ಎಲ್ಲ ಡಿಗ್ರಿ ಸ್ಟೂಡೆಂಟ್ಸು ಯಾವ ರೀತಿ ಒಂದು ಅಪ್ಸ್ಕಿಲ್ ಮಾಡ್ಕೋಬೋದು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಬಂದಿದ ತಕ್ಷಣ ನಿಮ್ಗೆಲ್ಲರಿಗೂ ಕೂಡ ಒಂದು ತಲೆಯಲ್ಲಿ ಬರೋದೆ ಗೌರ್ಮೆಂಟ್ ಜಾಬ್. ಯಾಕೆ ಅಂದರೆ ಗೌರ್ಮೆಂಟ್ ಜಾಬ್ ಸಿಕ್ತು ಅಂದರೆ ಲೈಫ್ ಸೆಟ್ಲು, ಇನ್ನೇನು ಮಾಡೋಂಗಿಲ್ಲ, ಆರಾಮಾಗಿರ್ಬೋದು ಅಂತ. ಡಿಗ್ರಿ ಯಾರು ಮುಗಿಸ್ತಾರೆ 65% ಜನ ಎಲ್ಲರೂ ಕೂಡ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾರೆ. ಅದು ನಿಮಗೆ ರಿಯಾಲಿಟಿ ಗೊತ್ತಿರಬೇಕಲ್ಲ, ಎಷ್ಟು ಜನಕ್ಕೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ. ಇಲ್ಲಿ ಸ್ವಲ್ಪ ಡಾಟಾ ಇದೆ ನೋಡಿ, ಇದು ಅಫಿಷಿಯಲ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾನ ರಿಲೀಸ್ ಮಾಡಿರೋಂಥ ಡಾಟಾ ಆಗಿರುತ್ತೆ. ಇಲ್ಲಿ 2014 2022 ವರೆಗೂ ಕೂಡ 22 ಕೋಟಿ ಗ್ರಾಜ್ಯುಯೇಟ್ಸು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿದ್ದಾರೆ. ಆದರೆ ಆರ್ಶ್ ರಿಯಾಲಿಟಿ ಏನಂದರೆ ಕೇವಲ 7.22 ಲಕ್ಷ ಜನಕ್ಕೆ ಮಾತ್ರ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ಇದನ್ನ ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ 0.33% ಅಷ್ಟು ಜನಕ್ಕೆ ಮಾತ್ರ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. 1 ಕೋಟಿ ಜನಕ್ಕೂ ಕೂಡ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ. 22 ಕೋಟಿ ಜನರಲ್ಲಿ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ನೀವು ನೋಡ್ಬೋದು UPSC ಕೂಡ 0.78% ಅಷ್ಟೇ ಜಾಬ್ ಆಗೋದು, ಎಷ್ಟೇ ಅಪ್ಲಿಕೇಶನ್ಸ್ ಬಂದರೂ ಕೂಡ. ಇಲ್ಲಿ ನೀವು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡೋದೇನು ತಪ್ಪೇನಲ್ಲ. 5 ವರ್ಷ 6 ವರ್ಷ ನೀವು ಟ್ರೈ ಮಾಡ್ತೀರಾ, ಅದು ಕೂಡ ಫೇಲ್ ಆಯ್ತಾ, ಮುಂದೆ ಏನು ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಬಿ ಇರಲೇಬೇಕು. ಇಲ್ಲ ಅಂದರೆ ಅದು ಬಿಗ್ ಡಿಸಾಸ್ಟರ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಇಲ್ಲಿ ನಿಮ್ಗೆ ಏನಾದರೂ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ನೀವು ಒಂದು ಹೊಸ ಸ್ಕಿಲ್ ಕಲಿಯೋಕ್ಕೆ ಟ್ರೈ ಮಾಡಬೇಕು, ಮತ್ತು ಅಪ್ ಸ್ಕಿಲ್ ಆಗಬೇಕು. ನೆಕ್ಸ್ಟ್ ಜಾಬ್ ಆಪರ್ಚುನಿಟಿ ಯಾವುದಿದೆ ಅದಕ್ಕೆ ನೀವು ಟ್ರೈ ಮಾಡಬೇಕಾಗುತ್ತೆ. ಯಾಕೆಂದರೆ ಗೌರ್ಮೆಂಟ್ ಜಾಬ್ ಒಂದೇ ಅಲ್ಲ, ಪ್ರೈವೇಟ್ ಜಾಬಲ್ಲಿ ಗೌರ್ಮೆಂಟ್ ಜಾಬ್ಗಿಂತ ಒಂದು ಒಳ್ಳೆ ಸ್ಯಾಲ್ರಿ ಕೊಡೋವಂಥ ಕಂಪ್ನಿಗಳು ಕೂಡ ಇದೆ, ಜಾಬ್ ಕೂಡ ಇದೆ. ಅದನ್ನ ನೀವು ಟಾರ್ಗೆಟ್ ಮಾಡಬೇಕಾಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್, ಡಾಟಾ ಸೈನ್ಸ್ ಮತ್ತು ಬಿಸ್ನೆಸ್ ಅನಾಲಿಟಿಸ್ಟ್, ಈ ಒಂದು ಜಾಬ್ಗಳೆಲ್ಲ ಸಖತ್ ಐ ಪೇಯಿಂಗ್ ಜಾಬ್ ಆಗಿ ಬೆಳೀತಿದೆ. ಕಳೆದ 10 ವರ್ಷದಲ್ಲಿ ನೋಡಿದ್ರೆ ಈ ಒಂದು ಜಾಬ್ಗಳು ಯಾವುದು ಕೂಡ ಇರಲಿಲ್ಲ. ವರ್ಲ್ಡ್ ಎಷ್ಟು ಫಾಸ್ಟಾಗಿ ಚೇಂಜ್ ಆಗ್ತಿದೆ ಅಂದರೆ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ಆದರೆ ಸ್ಕೂಲು ಕಾಲೇಜುಗಳು ಮಾತ್ರ ಚೇಂಜ್ ಆಗ್ತಿಲ್ಲ, ಸೇಮ್ ಅದೇ ಸಿಲೆಬಸ್ ಟೀಚ್ ಮಾಡ್ತಾ ಇದ್ದಾರೆ, ಸೇಮ್ ಅದೇ ಡಿಗ್ರಿ ಕೊಟ್ಟು ಕಳಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಸ್ಕೂಲು ಮತ್ತು ಕಾಲೇಜಲ್ಲಿ ಏನು ಸ್ಕಿಲ್ ಬೇಕಾಗಿರುತ್ತಲ್ಲ ನಮಗೆ ಅದನ್ನ ಕಲಿಸಲ್ಲ. ಜಾಬ್ ಮಾರ್ಕೆಟ್ಗೆ ಒಂದು ಬೇರೆ ಸ್ಕಿಲ್ ಬೇಕಾಗಿರುತ್ತೆ, ಅದಕ್ಕೂ ಇದಕ್ಕೂ ವೈಡ್ ರೇಂಜ್ ಗ್ಯಾಪ್ ಇದೆ. ಎಲಾನ್ ಮಸ್ಕ್ ಅವ್ರು ಏನು ಹೇಳಿದಾರೆ ಅಂದರೆ, ನಾನು ಯಾರನ್ನ ಕೆಲ್ಸಕ್ಕೆ ತೊಗೋಬೇಕಂದ್ರೆ ಅವ್ರನ್ನ ಸ್ಕಿಲ್ ಏನಿದೆ ಅದನ್ನ ಫಸ್ಟು ನಾನು ನೋಡ್ತೀನಿ, ಆಮೇಲೆ ಅವ್ರ ಡಿಗ್ರಿ ನೋಡ್ತೀನಿ ಅಂತ ಹೇಳಿದ್ದಾರೆ. ಸೇಮ್ ಇದೇ ಸಿಚುವೇಶನ್ ಎಲ್ಲ ಕಡೆನೂ ಕೂಡ ನಡೀತಾ ಇರೋದು. ಇಲ್ಲಿ ಕಾಲೇಜವರು ಏನು ಪಾಠ ಮಾಡ್ತಾರೆ, ಅವ್ರೇನು ಪಾಠ ಮಾಡಲ್ಲ, ಅದು ಯಾವುದು ಕೂಡ ನಮ್ಮ ಕೈಲಿರಲ್ಲ. ಅಲ್ಲೊಂದು ಗ್ಯಾಪ್ ಏನೊಂದು ರಿಕ್ವೈರ್ಡ್ ಆಗಿರುತ್ತಲ್ಲ ಸ್ಕಿಲ್ ಅನ್ನೋದು, ಅದನ್ನ ನಾವು ಬೇಕು ಅಂದ್ರೆ ಆನ್ಲೈನಲ್ಲಿ ಕೋರ್ಸಸ್ ಮಾಡೋ ಮುಖಾಂತರ ಕೇವಲ ಕಮ್ಮಿ ಫೀಸಸ್ಸಲ್ಲಿ ಅದನ್ನ ನಾವು ಫಿಲ್ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಆನ್ಲೈನ್ ಸಿಕ್ಕಾಪಟ್ಟೆ ಪ್ಲಾಟ್ಫಾರ್ಮ್ಗಳಿದೆ. ಆದರೆ ನಿಮಗೆ ಕೋರ್ಸ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ, ಆದರೆ ಎಲ್ಲೋ ಕಲಿಯಬೇಕು, ಯಾವ ರೀತಿ ಕಲಿಬೇಕು ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಇರುತ್ತೆ. ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಗುವಿ ಅಂತ ಒಂದು ಬೆಸ್ಟ್ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಇದೆ. ಇದನ್ನ ಬಿಲ್ಡ್ ಮಾಡಿರೋದು ಯಾರಂದ್ರೆ IIT ಮದ್ರಾಸ್ ಅಲ್ಯೂಮಿನಿ ಅವರು ಬಿಲ್ಡ್ ಮಾಡಿರ್ತಾರೆ. ಈ ಝೆನ್ ಕ್ಲಾಸಸ್ ಮುಖಾಂತರ ನಿಮಗೆ ಡಾಟಾ ಸೈನ್ಸ್, ಬಿಸ್ನೆಸ್ ಅನಾಲಿಟಿಕ್ಸ್, ಡಿಜಿಟಲ್ ಮಾರ್ಕೆಟಿಂಗ್, ಮೋಷನ್ ಗ್ರಾಫಿಕ್, ಆಟೋಮೇಷನ್ ಟೆಸ್ಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್, ಇದೇ ರೀತಿ ಹಲವಾರು ಕೋರ್ಸಸ್ಗಳನ್ನ ನಿಮ್ಗೆ ಆಫರ್ ಮಾಡ್ತಾ ಇದ್ದಾರೆ. ಈ ಒಂದು ಕೋರ್ಸಸ್ ನೀವು ಮಾಡೋ ಮುಖಾಂತರ ನಿಮ್ಮ ಕೆರಿಯರ್ನ ನೀವು ಒಂದು IT ಜಾಬ್ಸ್ ಅಲ್ಲಿ ಪಡ್ಕೋಬಹುದಾಗಿರುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಯಾವುದೇ ಒಂದು ಡಿಗ್ರಿ ಮಾಡಿರಲಿ, ಸ್ಕಿಲ್ ಕಲ್ತಿತ್ತು ಅಂದರೆ ಡೈರೆಕ್ಟ್ ಆಗಿ IT ಜಾಬ್ಗೆ ಎಂಟರ್ ಆಗ್ಬೋದು. ಒಂದು ಕಾಲ ಇತ್ತು ಇಂಜಿನಿಯರಿಂಗ್ ಮಾಡಿರೋರು, ಡಿಪ್ಲೊಮಾ ಹೋಲ್ಡರ್ಸ್ ಮಾತ್ರ IT ಜಾಬಲ್ಲಿ ಕೆಲಸ ಮಾಡಬೇಕು ಅಂತ. ಆದರೆ ಇವಾಗ ಎಲ್ಲ ಕೂಡ ಚೇಂಜಸ್ ಆಗಿದೆ. ಯಾರು ಸ್ಕಿಲ್ ಕಲ್ತಿರ್ತಾರೆ ಅವ್ರು ಡೈರೆಕ್ಟ್ ಆಗಿ IT ಜಾಬ್ಗೆ ಎಂಟರ್ ಆಗ್ಬೋದು. ಈ IT ಇಂಡಸ್ಟ್ರಿ ಇವಾಗ ತುಂಬಾನೇ ಬೂಮಿಂಗ್ ಇಂಡಸ್ಟ್ರಿ, ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರೋ ವಿಷಯನೇ. ಇಲ್ಲಿ ನಿಮ್ಮ ಹತ್ರ ಸ್ಕಿಲ್ ಇತ್ತಾ, ನೀವು ITಗೆ ಆರಾಮಾಗಿ ಎಂಟರ್ ಆಗ್ಬೋದು. ಇಲ್ಲಿ IT ಸ್ಕಿಲ್ಸ್ ನೀವೇನಾದ್ರೂ ಆಫ್ಲೈನ್ ಕಲಿಯೋಕೆ ಹೋಯ್ತು ಅಂದರೆ ಲಕ್ಷಗಟ್ಟಲೆ ಫೀಸ್ ಇರುತ್ತೆ. ಆದರೆ ಝೂವಿ ಝೆನ್ ಕ್ಲಾಸಸ್ ಮುಖಾಂತರ ನೀವು ಯಾವುದೇ ಗ್ರಾಜ್ಯುಯೇಷನ್ ಮಾಡಿದರೂ ಕೂಡ ಇಲ್ಲಿ ನೀವು ಜಾಯಿನ್ ಆಗ್ಬೋದು. ಮತ್ತು ಯಾರಾದರೂ ವರ್ಕ್ ಮಾಡ್ತಾ ಇದ್ದೀರಾ, IT ಜಾಬ್ಗೆ ಶಿಫ್ಟ್ ಆಗಬೇಕು ಅಂತ ಇದ್ದೀರಾ ಅಂದರೂ ಕೂಡ ಈ ಒಂದು ಕೋರ್ಸ್ಗಳಿಗೆ ನೀವು ಕೂಡ ಎನ್ರೋಲ್ ಆಗ್ಬೋದಾಗಿರುತ್ತೆ. ಮತ್ತು ನೀವು ಒಂದು ಹೊಸ ಜಾಬ್ನು ಕೂಡ ಪಡ್ಕೋಬೋದು. ಈ ಒಂದು ಕೋರ್ಸ್ಗಳೆಲ್ಲ ನಿಮಗೆ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇರುತ್ತೆ, ಮತ್ತು ಅದರ್ ರೀಜನಲ್ ಲ್ಯಾಂಗ್ವೇಜಸ್ ಲೈಕ್ ತಮಿಳ್, ತೆಲುಗು, ಹಿಂದಿ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಈ ಒಂದು ಕೋರ್ಸ್ನ ಕೇವಲ 3 ರಿಂದ 5 ತಿಂಗಳಲ್ಲಿ ನೀವು ಮುಗಿಸ್ಬೋದಾಗಿರುತ್ತೆ. ಇಲ್ಲಿ ಝೂವಿ ಝೆನ್ ಕ್ಲಾಸಸ್ಗೆ ನೀವು ಯಾವ ರೀತಿ ಜಾಯ್ನ್ ಆಗಿದೆ ಅಂದರೆ,
ಇಲ್ಲಿ ಫಸ್ಟ್ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ರಿಜಿಸ್ಟರ್ ಮಾಡ್ಕೊಂಡು ಎಕ್ಸ್ಪರ್ಟ್ ಕಡೆಯಿಂದ ನೀವು ಬೇಕಂದ್ರೆ ಗೈಡೆನ್ಸ್ ತೊಗೋಬೋದು. ನಿಮಗೆ ಯಾವ ಒಂದು ಕೋರ್ಸ್ ತೊಗೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಇದೆ ಅಂದರೆ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಫಸ್ಟು. ಅದ್ರ ಬೇಸಿಸ್ ಮೇಲೆ ನಿಮ್ಗೆ ನೆಕ್ಸ್ಟ್ ಫರ್ದರ್ ಡಿಸಿಷನ್ ತೊಗೋಬೋದು. ಮತ್ತೆ ನಿಮಗೆ ಒಂದು ಟ್ರಯಲ್ ಕೂಡ ನೋಡ್ಬೋದು ಕೋರ್ಸ್ ಯಾವ ರೀತಿ ಇದೆ ಅನ್ನೋದು. ಇಲ್ಲಿ ನಿಮಗೆ 1 ವೀಕ್ ಪ್ರೀ ಬೂಟ್ ಕ್ಯಾಂಪ್ ಕೂಡ ಇರುತ್ತೆ. ಇಲ್ಲಿ ನಿಮಗೆ ಕೋರ್ಸ್ ಇಷ್ಟ ಆಯ್ತಾ, ನೆಕ್ಸ್ಟ್ ಕ್ಲಾಸಸ್ನ ಕಂಟಿನ್ಯೂ ಮಾಡಿ ಫುಲ್ ಕೋರ್ಸ್ನ ಕಂಪ್ಲೀಟ್ ಮಾಡಿ. ಇಷ್ಟ ಆಗ್ತಿ ಅಲ್ವಾ ಅಲ್ಲೇ ಬಿಟ್ಟಾಕಿ, ಆ ರೀತಿ ಕೂಡ ಆಪ್ಷನ್ ಇದೆ. ಆದರೆ ಇಲ್ಲಿ ಬೂಟ್ ಕ್ಯಾಂಪ್ಗೆ ನೀವೇನು ಒಂದು ಅಮೌಂಟ್ ಕೊಟ್ಟಿರ್ತಾರಲ್ಲ ಎನ್ರೋಲ್ ಆಗಬೇಕಾದ್ರೆ, ಒಂದು ಮಿನಿಮಲ್ ಅಮೌಂಟು ಅದನ್ನ 100% ನಿಮಗೆ ರಿಫಂಡ್ ಮಾಡ್ತಾರೆ ನಿಮ್ಗೆ ಏನಾದರೂ ಕೋರ್ಸ್ ಇಷ್ಟ ಆಗ್ತಾ ಇಲ್ಲ ಅಂದರೆ. ಇಲ್ಲಿ ನೀವು ನೆಕ್ಸ್ಟ್ ಒಂದು ಬೂಟ್ ಕ್ಯಾಂಪ್ ಫಿನಿಶ್ ಆದಮೇಲೆ ನೆಕ್ಸ್ಟ್ ನೀವು 3 to 5 ಮಂತ್ಸಲ್ಲಿ ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ಕಂಪ್ಲೀಟ್ ನಿಮಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ, ಮತ್ತು ರಿಯಲ್ ವರ್ಲ್ಡ್ ಸಿನಾರಿಯೋ ಏನು ನಡೀತಿದೆ ಎಲ್ಲಾನು ಕೂಡ ನಿಮಗೆ ಲೈವ್ ಇಂಟ್ರಾಕ್ಷನ್ಸು ಕೂಡ ಇರುತ್ತೆ, ಮತ್ತು ನಿಮಗೆ ಪ್ರಾಕ್ಟಿಕಲ್ ಥಿಯರಿ ನಾಲೆಡ್ಜು ಕೂಡ ಸಿಗುತ್ತೆ. ಕೋರ್ಸ್ ಎಲ್ಲ ಮುಗಿಸಾದ್ಮೇಲೂ ಕೂಡ ನಿಮಗೆ ಪ್ಲೇಸ್ಮೆಂಟ್ಗೆ ಪ್ರಿಪ್ರೇಷನ್ಸು ಕೂಡ ಇರುತ್ತೆ. ಇಲ್ಲಿ ಅಂದ್ರೆ ನಿಮಗೆ ಪ್ಲೇಸ್ಮೆಂಟ್ಗೆ ಯಾವ ರೀತಿ ನಿಮಗೆ ಒಂದು ಪ್ರಿಪೇರ್ ಆಗಬೇಕು ಅನ್ನೋದಕ್ಕೆ ಒಂದು ಗೈಡು ಕೂಡ ಮಾಡ್ತಾರೆ. ಕೆಲವು ಮಾಕ್ ಇಂಟರ್ವ್ಯೂಸು ಕೂಡ ಕಂಡಕ್ಟ್ ಮಾಡ್ತಾರೆ, ಮತ್ತು ರೆಸ್ಯೂಮ್ ಬಿಲ್ಡಿಂಗ್ಸ್ ಅಲ್ಲೂ ಕೂಡ ನಿಮ್ಗೆ ಹೆಲ್ಪ್ ಕೂಡ ಮಾಡ್ತಾರೆ. ಜೊತೆಗೆ ನಿಮಗೆ ಜಾಬ್ ಸಿಗೋವರೆಗೂ ಕೂಡ ನಿಮ್ಗೆ ಇಲ್ಲಿ ಹೆಲ್ಪ್ ಮಾಡ್ತಾರೆ, ಮತ್ತು ನಿಮಗೆ ಇಂಟರ್ವ್ಯೂ ಯಾವ ರೀತಿ ಅಟೆಂಡ್ ಮಾಡಬೇಕೆಲ್ಲ ಕೂಡ ಗೈಡ್ ಮಾಡ್ತಾರೆ. ಮತ್ತು ಸಾಕಷ್ಟು ಜನ ಆಗಲೇ ಗುವಿಯಲ್ಲಿ ಯಾರು ಕೋರ್ಸ್ ಮಾಡಿದರೆ 3 to 8 LP ಆವ್ರೇಜ್ ಪ್ಯಾಕೇಜ್ ಅವ್ರು ಸಿಕ್ಕಿದೆ, ಮತ್ತು 21 LP ಅವ್ರಿಗೂ ಕೂಡ ಅವರು ಜಾಬ್ನ ಪಡ್ಕೊಂಡಿದ್ದಾರೆ. ಹಾಗಾದರೆ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಯಾರ್ಯಾರಿಗೆ ಒಂದು ಕೆರಿಯರ್ನ IT ಫೀಲ್ಡಲ್ಲಿ ಬಿಲ್ಡ್ ಮಾಡಬೇಕು ಅಂತ ಇಷ್ಟ ಇದೆ, ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ.